ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 33ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದೆ. ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ? ಯಾವತ್ತು ಬಿಡುಗಡೆ ಆಯಿತು? ಯಾವ್ಯಾವ ಜಿಲ್ಲೆಗಳಿಗೆ 33ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಸಾಕಷ್ಟು ಚಾನಲ್ಗಳಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ 33 ರಿಲೀಸ್ ಆಗಿದೆ, ಇಷ್ಟು ಜನರಿಗೆ ಬಂದಿದೆ, ಇಷ್ಟು ಬೆಳಗ್ಗೆ ಇಷ್ಟು ಗಂಟೆಗೆ ಬಂದಿದೆ, ಇಷ್ಟು % ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ 32ನೇ ಕಂತಿನ ಹಣದ ಅಪ್ಡೇಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ತುಂಬ ಜನ ನಮಗೆ 32ನೇ ಕಂತಿನ ಹಣ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣನೂ ನಮ್ಗೆ ಇನ್ನೂ ಬಂದಿಲ್ಲ. ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಮಾತ್ರ ತಿಳಿಸ್ತೀರಾ, ಪಿಂಚಣಿ ಹಣದ ಬಗ್ಗೆನೂ ಕೂಡ ತಿಳಿಸ್ಕೊಡಿ. ನಮ್ಗೆ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ? ಪ್ರತಿದಿನನೂ ಬರ್ತಾ ಇದೆಯಾ ಇಲ್ವಾ, ಅಥವಾ ಸ್ಟಾಪ್ ಮಾಡಿದಾರಾ, ಯಾಕೆ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತುಂಬ ಕಮೆಂಟ್ಸ್ಗಳು ಬಂದಿದೆ. ಸೊ ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು 32ನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಬಿಡೋಣ. 32ನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ. ಆಲ್ಮೋಸ್ಟ್ ಒಂದು 70% ಅಷ್ಟು ಜನಗಳಿಗೆ 32ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿದೆ. ಇನ್ನೂ ಒಂದು 25 to 30% ಅಷ್ಟು ಜನಗಳಿಗೆ ಪೆಂಡಿಂಗ್ ಇದೆ. ಬಟ್ ಇವಾಗ ನಿನ್ನೆಯಿಂದ ಯಾರಿಗೂ ಜಮಾ ಆಗ್ತಾ ಇಲ್ಲ. ಆಲ್ಮೋಸ್ಟು ಯಾರು ನಿನ್ನೆಯಿಂದ ಯಾರೊಬ್ಬರು ಕೂಡ ಬಂದಿದೆ ಅಂತ ಕಮೆಂಟ್ ಮಾಡಿಲ್ಲ. ಬಹುಶಃ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಕಳೆದ 2-3 ದಿನದ ಹಿಂದೆವರೆಗೂ ಬಂದಿದೆ. ಇಲ್ಲಿ ಬಿಡುಗಡೆ ಆದಾಗಿಂದ ಕಳೆದ 2-3 ದಿನದ ಹಿಂದೆವರೆಗೂ ಪ್ರತಿದಿನವೂ ನಿರಂತರವಾಗಿ ಜಮಾ ಆಗ್ತಾ ಇತ್ತು. ಬಟ್ ಕಡಿಮೆ % ಅಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಿತ್ತು. ಒಂದಿನಕ್ಕೆ 5%, ಒಂದಿನಕ್ಕೆ 10% ಈ ಥರ. ಸೊ ನಿನ್ನೆಯಿಂದ ಇನ್ನು ಯಾರಿಗೂ ಜಮಾ ಆಗ್ತಾ ಇಲ್ಲ. ಮೇ ಬಿ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ, ಯಾಕಂದರೆ ಲಾಸ್ಟಲ್ಲಿ ಒಂದು 20-30% ಅಷ್ಟು ಜನಗಳಿಗೆ ಸ್ಟಾಪ್ ಮಾಡ್ತಾರೆ. ನೆಕ್ಸ್ಟ್ ಕಂತು ರಿಲೀಸ್ ಆಗುತ್ತಲ್ಲ ಆವಾಗ ಆ ಹಣನೂ ಕೂಡ ಒಟ್ಟಿಗೆ ಹಾಕ್ತಾರೆ. ಸೊ ಆ ರೀತಿ ಬಹುಶಃ ಆಗ್ಬೋದು. ಅಥವಾ ಈ ಮತ್ತೆ ಏನಾದರೂ ರಿಲೀಸ್ ಮಾಡಿದರೂ ಕೂಡ ಮತ್ತೆ ಇನ್ನೊಂದು ಹಂತದಲ್ಲಿ ಏನಾದರೂ 32ನೇ ಕಂತಿನ ಹಣ ಬಿಡುಗಡೆ ಮಾಡ್ಬೋದು. ಸೊ ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ. ಆಲ್ರೆಡಿ 33ನೇ ಕಂತಿನ ಹಣ ಕೂಡ ಫೈನಲ್ ಆಗಿ ಬಿಡುಗಡೆ ಹಂತಕ್ಕೆ ಬಂದಿರೋದ್ರಿಂದ ನಿಮಗೆ ಮೇ ಬಿ ತುಂಬ ಟೈಮನ್ನು ತೊಗೊಳ್ಳಲ್ಲ. ಇನ್ನೊಂದು ವಾರದೊಳಗಡೆ ನಿಮಗೆ 32ನೇ ಕಂತಿನ ಹಣನ ಕ್ಲಿಯರ್ ಮಾಡ್ತಾರೆ. ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇನ್ನೂ ಒಂದು 30% ಅಷ್ಟು ಜನಗಳು ಅಂತ ತಗೊಂಡ್ರೆ ಒಂದು 30-40 ಲಕ್ಷ ಜನಗಳಿಗೆ ಬರಬೇಕು. ನಿಮ್ಗೆ ಅನ್ನಿಸ್ಬೋದು ನಮ್ಮೊಬ್ಬರಿಗೆ ಬಂದಿಲ್ವೇನೋ, ನಮಗೆ ಗೊತ್ತಿರೋರ್ಗೂ ಒಂದು ಸ್ವಲ್ಪ ಜನಕ್ಕೆ ಬಂದಿದೆ, ಏನು ಮಿಕ್ತವ್ರು ಎಲ್ರಿಗೂ ಬಂದಿದೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ. ಇನ್ನು ಹೇಳ್ದಂಗೆ ಒಂದು 30 ಲಕ್ಷದಿಂದ 40 ಲಕ್ಷದಷ್ಟು ಫಲಾನುಭವಿಗಳಿಗೆ ಇನ್ನೂ 32ನೇ ಕಂತಿನ ಹಣ ಜಮಾ ಆಗಿಲ್ಲ. ಖಂಡಿತವಾಗ್ಲೂ ಬರುತ್ತೆ. ನಿಮಗೆ ತುಂಬ ಕಂತುಗಳು 30 ಬಂದಿಲ್ಲ, 31 ಬಂದಿಲ್ಲ ಅಂತ, 32 ಬಂದಿಲ್ಲ ಅಂತಂದರೆ ನೋಡೋಣ. ಈ 33 ಕೂಡ ಬರಲಿಲ್ಲ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸಿ. ಅಥವಾ ಬರೀ ನಿಮಗೆ 31, 32 ಮಾತ್ರನೇ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ. ಯಾಕಂತಂದರೆ ಇವಾಗ 32ನೇ ಕಂತಿನ ಹಣ ರಿಲೀಸ್ ಆಗೋ ಟೈಮಲ್ಲೂ ಕೂಡ ಎಷ್ಟೋ ಜನರಿಗೆ 30 ಬಂದಿರಲಿಲ್ಲ, 31 ಬಂದಿರಲಿಲ್ಲ. ಅವರು ಒಟ್ಟೊಟ್ಟಿಗೆ 4,000, ಕೆಲವರಿಗೆ ಒಟ್ಟಿಗೆ 6,000. ಸೊ ಈ ರೀತಿ ಜಮಾ ಆಗಿದೆ. 33 ರಿಲೀಸ್ ಆದಮೇಲೂ ನಿಮಗೆ ಬರಲಿಲ್ಲ ಅಂತಂದರೆ ನೀವು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಏನು ತೊಂದರೆ ಇಲ್ಲ. ಈಗ ಯಾಕಂತಂದರೆ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರಲ್ಲ. ಸೊ ಆ ಥರಲ್ಲಿ ಏನಾದರೂ ರೇಷನ್ ಕಾರ್ಡ್ ಏನಾದರೂ ನಿಮ್ಮದು ಕ್ಯಾನ್ಸಲ್ ಆಗಿ ಅಥವಾ ಗೃಹಲಕ್ಷ್ಮಿ ಏನಾದರೂ ಟ್ಯಾಕ್ಸ್ ಪೇರ್, GST ಪೇರ್ ಆ ಥರ ಏನಾದರೂ ಮಾಡಿರ್ತಾರೆ ಏನು ಚೆಕ್ ಮಾಡಿಸಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇನ್ನೂ ಒಂದು ಕಂತು ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡಿ. ನಿಮಗೆ ಒಂದು 5-6 ಕಂತಿಂದ ಬಂದಿಲ್ಲ ಅಂತಂದರೆ ನೀವು ಈಗಲೇ ಇಮಿಡಿಯೇಟಾಗಿ ಚೆಕ್ ಮಾಡಿಸ್ಬೇಕಾಗುತ್ತೆ. ಇಲ್ಲ ನಮ್ಗೆ 2 ಕಂತು ಮಾತ್ರನೇ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಓಕೆನಾ? ಇನ್ನೂ ಹೇಳ್ದಂಗೆ ಒಂದು 25 to 30% ಜನಗಳಿಗೆ 32ನೇ ಕಂತಿನ ಹಣ ಬರಬೇಕು. ಸದ್ಯಕ್ಕೆ ಬರ್ತಾ ಇಲ್ಲ. ನಿನ್ನೆಯಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಬರುತ್ತೆ, ಖಂಡಿತವಾಗ್ಲೂ ವೆಯ್ಟ್ ಮಾಡಬೇಕಾಗುತ್ತೆ. ಈಗ 33ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಸಾಕಷ್ಟು ಮಾಧ್ಯಮಗಳಲ್ಲಿ ಆಲ್ರೆಡಿ 33ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಇಷ್ಟು ಜಿಲ್ಲೆಗೆ ಬಂದಿದೆ, ನಿನ್ನೆಯಿಂದನೇ ಜಮಾ ಆಗ್ತಾ ಇದೆ, DBTನಲ್ಲೂ ಶೋ ಆಗ್ತಾ ಇದೆ, ಟ್ರಯಲ್ಗೋಸ್ಕರ ಹಾಕಿದ್ದಾರೆ, ಅಷ್ಟು ಜನರಿಗೆ ಬಂದಿದೆ, ಇಷ್ಟು ಜನರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಯಾರೊಬ್ರಿಗೂ ಇನ್ನೂ 33ನೇ ಕಂತಿನ ಹಣ ಬಂದಿಲ್ಲ. ಬಿಡುಗಡೆ ಹಂತಕ್ಕೆ ಫೈನಲ್ ಆಗಿ ಬಿಡುಗಡೆ ಹಂತಕ್ಕೆ ಬಂದಿರೋದೊಂದು 100% ನಿಜ. ಬಟ್ ಫಲಾನುಭವಿಗಳ ಖಾತೆ ಮಾತ್ರ ಇನ್ನೂ ಜಮಾ ಆಗ್ತಾ ಇಲ್ಲ. ಅಫಿಷಿಯಲಿ ಬಿಡುಗಡೆ ಆಯಿತು, ಜಮಾ ಆಗೋಕ್ಕೆ ಪ್ರಾರಂಭ ಆಯಿತು ಅಂದರೆ ಖಂಡಿತವಾಗ್ಲೂ ನಾನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ವಿಡಿಯೋ ಮುಖಾಂತರ ವಿತ್ ಪ್ರೂಫ್ ಸಮೇತ. ನನ್ನ ರೆಗ್ಯುಲರ್ ವ್ಯೂವರ್ಸು ಕೂಡ ತಕ್ಷಣ ಕಮೆಂಟ್ ಮಾಡ್ತಾರೆ 33ನೇ ಕಂತಿನ ಹಣ ಬಂತು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಸಾಕಷ್ಟು ಚಾನಲಲ್ಲಿ ಅದೇ ರೀತಿ ತಿಳಿಸ್ತಿರೋದಂತೂ ನಿಜನೇ. ವರಮಹಾಲಕ್ಷ್ಮಿ ಹಬ್ಬಕ್ಕೆ 4,000 ಹಾಕ್ತಾ ಇದ್ದಾರೆ, 6,000 ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದೆಲ್ಲ ಫೇಕು. ಇನ್ನು 33ನೇ ಕಂತಿನ ಹಣ ಯಾರೊಬ್ರಿಗೂ ಬಂದಿಲ್ಲ.
DBTನಲ್ಲಿ ಶೋ ಆಗ್ತಾ ಇದೆ. ಬಟ್ ಎಲ್ರಿಗೂ ಇನ್ನೂ ಶೋ ಆಗ್ತಾ ಇಲ್ಲ DBTನಲ್ಲಿ, ಕೆಲವೊಬ್ಬೊಬ್ರಿಗೆ ಮಾತ್ರನೇ ಇನ್ನೂ ಶೋ ಆಗ್ತಾ ಇದೆ. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ 33ನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಯಾಕಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಹೆಣ್ಮಕ್ಳ ಹಬ್ಬ ಅಲ್ವಾ, ಹೆಣ್ಮಕ್ಳಿಗೆ 2,000 ಕೊಡ್ತಾ ಇರೋದಲ್ವಾ. ಸೊ ಆ ಟೈಮಲ್ಲಿ ಕೊಟ್ಟರೆ ಅವರಿಗೆ ತುಂಬ ಖುಷಿ ಆಗುತ್ತೆ. ಹೆಣ್ಮಕ್ಳ ಹಬ್ಬ ಆಗಿರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬ ಕೊಟ್ಟರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅಂದರೆ ಹಬ್ಬದ ದಿನ ಕೊಡೋದಕ್ಕಿಂತ ಒಂದು 2-3 ದಿನ ಮುಂಚೆ ಕೊಟ್ಟರು ಅಂತಂದರೆ ಅವ್ರಿಗೆ ಏನಕ್ಕಾದ್ರೂ ಖರ್ಚಿಗಾಗುತ್ತೆ. ಈಗ ಸೀರೆ ತೊಗೊಳೋದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಕೂಡ ಸೀರೆ ಉಡಿಸ್ತಾರೆ, ಅಥವಾ ಸೀರೆ ಇಟ್ಟು ಪೂಜೆ ಮಾಡೋದಾಗಲಿ, ಏನಕ್ಕೆ ಆಗಲಿ ಸೀರೆ ತೊಗೊಳೋದಕ್ಕೆ, ಬಳೆ ತೊಗೊಳೋದಕ್ಕೆ, ಹೂವು ಹಣ್ಣು ತರೋದಕ್ಕೆ ಹಬ್ಬದ ಖರ್ಚಿಗಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಹಬ್ಬದ ದಿನ ಕೊಟ್ಟರೆ ಅಷ್ಟು ಖುಷಿ ಅನ್ಸಲ್ಲ, ಬಿಡುಗಡೆ ಆದರೆ ಎಲ್ರಿಗೂ ಖುಷಿ ಆಗುತ್ತೆ. ಬಟ್ ಹಬ್ಬದ ದಿನ ಬಿಡುಗಡೆ ಆದರೆ ಒಂದೇನಂದರೆ ಎಲ್ರಿಗೂ ಒಂದೇ ಸರಿ ಜಮಾ ಆಗಲ್ಲಲ್ವಾ. ಎಲ್ರಿಗೂ ಬರಬೇಕು ಅಂತಂದರೆ 1 ತಿಂಗಳು ಟೈಮ್ ತೊಗೊಳುತ್ತೆ, 2 ತಿಂಗಳು ಕೂಡ ಟೈಮ್ ತೊಗೊಳುತ್ತೆ. ಇವಾಗ ಹಬ್ಬದ ದಿನ ಬಿಡುಗಡೆ ಆದರೆ ಯಾವಾಗಲೋ ಅಮೌಂಟ್ ಬರುತ್ತೆ. ಸೊ ಆವಾಗ ಅಷ್ಟೊಂದು ಖುಷಿ ಆಗಲ್ಲ. ಒಂದು 2-3 ದಿನ ಮುಂಚೆನೇ ಬಿಡುಗಡೆ ಮಾಡಿ ಒಂದು ಹಬ್ಬದ ಅಷ್ಟರಲ್ಲಿ ಅಟ್ಲೀಸ್ಟ್ ಒಂದು 70-80% ಅಷ್ಟು ಜನಗಳಿಗಾದರೂ ಕೂಡ ಹಾಕಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಬಟ್ ಇವ್ರು ಹಬ್ಬದ ದಿನವೇ ರಿಲೀಸ್ ಮಾಡಿದ್ರು ಅಂತಂದರೆ ಖುಷಿ ಆಗುತ್ತೆ. ಬಟ್ ಎಲ್ಲ ಒಂದು ಕಡೆ ಬೇಜಾರು ಕೂಡ ಇರುತ್ತೆ. ಮೊದಲೇ ಕೊಟ್ಟಿದ್ರೆ ನಮಗೆ ಏನಕ್ಕಾದ್ರೂ ಖರ್ಚಿಗೆ ಆಗ್ತಿದ್ದಲ್ವಾ, ಏನಕ್ಕಾದ್ರೂ ಒಂದು ಹೆಲ್ಪ್ ಆಗ್ತಿತ್ತಲ್ವ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಹಬ್ಬಕ್ಕಿಂತ ಮುಂಚೆನೇ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಬಿಡುಗಡೆ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರೇ ಮಾಡೋಣ. ಹೇಳಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು ಕಂತನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. 33ನೇ ಕಂತಿನ ಹಣ ಬಂದು ಜೂನ್ ತಿಂಗಳ ಹಣ, ಇನ್ನು ಜುಲೈ ತಿಂಗಳ ಹಣನ ನಮಗೆ ರಿಲೀಸ್ ಮಾಡಬೇಕಂದ್ರೆ 34ನೇ ಕಂತಿನ ಹಣನು 33, 34 ಇನ್ನು 2 ಕಂತುಗಳು ಪೆಂಡಿಂಗ್ ಇದೆ. ಇನ್ನೇನು ಆಗಸ್ಟು ಕೂಡ ಮುಗಿಯೋಕ್ಕೆ ಬರ್ತಾ ಇದೆ. ಮುಗೀತು ಅಂತಂದರೆ ಈ ತಿಂಗಳಲ್ಲಿ ಇವ್ರು 33 ರಿಲೀಸ್ ಮಾಡಲಿಲ್ಲ ಅಂತಂದರೆ ಮತ್ತೆ 3 ಕಂತು ಪೆಂಡಿಂಗ್ ಆಗಿಬಿಡುತ್ತೆ. ಸೊ ಹಂಗಾಗಿ ಕೊಡ್ತಾರೆ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಹಬ್ಬಗಳಲ್ಲಿ ಇವ್ರು ಆಲ್ಮೋಸ್ಟ್ ರಿಲೀಸ್ ಮಾಡೋದ್ರಿಂದ ಬಿಡುಗಡೆ ಹಂತಕ್ಕೂ ಫೈನಲ್ ಆಗಿ ಬಂದಿರೋದ್ರಿಂದ ಹಬ್ಬದ ದಿನ ಬಿಡುಗಡೆ ಆಗ್ಬೋದು. ಬಟ್ ಇನ್ನೂ ಯಾರಿಗೂ ಬಿಡುಗಡೆ ಆಗಿಲ್ಲ, ಯಾರ ಖಾತೆಗೂ ಕೂಡ ಜಮಾ ಆಗ್ತಾ ಇಲ್ಲ. ಯಾವ ಜಿಲ್ಲೆಗೂ ಬಂದಿಲ್ಲ, ಬೆಳಿಗ್ಗೆ 12 ಗಂಟೆಗೂ ಬಂದಿಲ್ಲ, ಸಂಜೆ 6 ಗಂಟೆಗೂ ಬಂದಿಲ್ಲ, ಇಷ್ಟು ಜಿಲ್ಲೆಗೂ ಬಂದಿಲ್ಲ. ಯಾವ ಜಿಲ್ಲೆಗೂ ಕೂಡ ಇನ್ನೂ 33ನೇ ಕಂತಿನ ಹಣ ಜಮಾ ಆಗಿಲ್ಲ. ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೋತೀನಿ. ಸಾಕಷ್ಟು ಚಾನಲಲ್ಲಿ ತಿಳಿಸ್ತಾ ಇದ್ದಾರಲ್ವಾ, ಖಂಡಿತವಾಗ್ಲೂ ಅದೆಲ್ಲ ಫೇಕ್ ಅಂತಲೇ ಹೇಳ್ಬೋದು. ಸೊ ಬಿಡುಗಡೆ ಆದರೆ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಇನ್ನು ಪಿಂಚಣಿ ಹಣದ ಬಗ್ಗೆ ನೋಡೋದಾದರೆ ಅದು ಕೂಡ ತುಂಬ ಜನ ನಮಗೆ ಪಿಂಚಣಿ ಹಣನೇ ಬಂದಿಲ್ಲ, ಜುಲೈ ಬಂದಿಲ್ಲ, ಆಗಸ್ಟ್ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ಪಿಂಚಣಿ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು 10 ದಿನದ ಮೇಲೇ ಆಯಿತು. ಬಟ್ ಆದರೆ ಒಂದು 50-60% ಅಷ್ಟು ಜನಗಳಿಗೆ ಮಾತ್ರನೇ ಬಂದಿದೆ. ಇನ್ನು ಒಂದು 40-50% ಅಷ್ಟು ಜನಗಳಿಗೆ ಬಂದಿಲ್ಲ. ಅದು ಕೂಡ ಅಷ್ಟೇ ಒಂದು 2-3 ದಿನ ಆಯಿತು, ಯಾರಿಗೂ ಜಮಾ ಆಗ್ತಾಯಿಲ್ಲ. ತಾತ್ಕಾಲಿಕವಾಗಿ ಅದು ಕೂಡ ಸ್ಟಾಪ್ ಆಗಿದೆ. ಸೊ ನೋಡೋಣ ಇವತ್ತೇನಾದರೂ ಮತ್ತೆ ಎಲ್ರಿಗೂ ಮತ್ತೆ ರಿಲೀಸ್ ಮಾಡ್ತಾರಾ, ಮತ್ತೆ ಎಲ್ರಿಗೂ ಬಿಡುಗಡೆ ಬರುತ್ತಾ ಅಂತೇಳಿ ವೆಯ್ಟ್ ಮಾಡಿ ನೋಡೋಣ. ಸೊ ತುಂಬ ಜನ ನಮಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಕಳೆದ ತಿಂಗಳು ಕೂಡ ಜುಲೈಯಲ್ಲೂ ಕೂಡ ಸೇಮ್ ಅದೇ ರೀತಿ ಆಗಿತ್ತು. ಬಿಡುಗಡೆ ಆಗಿ ಒಂದು 4-5 ದಿನ ಬಂತು, ಆಮೇಲೆ ಸ್ಟಾಪ್ ಆಗಿತ್ತು, ಆಮೇಲೆ ಮತ್ತೆ ರಿಲೀಸ್ ಮಾಡಿದರು. ಸೊ ಆ ರೀತಿಯೂ ಕೂಡ ಆಗ್ಬೋದು. ಒಟ್ಟಿನಲ್ಲಿ ಈ ತಿಂಗಳು ಮುಗಿಯೋ ಅಷ್ಟರಲ್ಲಂತೂ ಎಲ್ಲರ ಕತೆಗಳಿಗೂ ಕೂಡ ಪಿಂಚಣಿ ಹಣ ಜಮಾ ಆಗುತ್ತೆ. ಇನ್ ಕೇಸ್ ಈ ತಿಂಗಳು ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಮಂತು ನಿಮಗೆ ಏನು ಸೆಪ್ಟೆಂಬರ್ ತಿಂಗಳಿಗೆ ಬಿಡುಗಡೆ ಮಾಡ್ತಾರಲ್ಲ ಆ ಟೈಮಲ್ಲಿ ಒಟ್ಟಿಗೆ ಆದರೂ ಬರುತ್ತೆ. ಒಟ್ಟಿನಲ್ಲಿ ಇವಾಗ ಮೊನ್ನೆಯಿಂದ ಯಾರಿಗೂ ಜಮಾ ಆಗ್ತಾ ಇಲ್ಲ. ಇನ್ ಕೇಸ್ ಯಾರಿಗಾರು ಬರ್ತಾ ಇದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಪಿಂಚಣಿ ಹಣ ಆಗಿರ್ಬೋದು, ಹಾಗೆ ಗೃಹಲಕ್ಷ್ಮಿ 32ನೇ ಕಂತಿನ ಹಣ ಆಗಿರ್ಬೋದು, ನಿಮಗೆ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ 33ನೇ ಕಂತಿನ ಹಣನೂ ಕೂಡ ಅಷ್ಟೇ, ಯಾರಿಗಾದರೂ ಜಮಾ ಆಯಿತು ಅಂತಂದರೆ ಇಮಿಡಿಯೇಟ್ ಆಗಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಓಕೆನಾ, ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.